ಹಲೋ ಶೋನೆ ನಮ್ಮೈ ದೇವರ ಬಂದನಗೆ ಸೋಮಿ ನಮ್ಮ ದೇವರ ಬಂದಾನ ಬನ್ನುರುಗೆ ಪವಿತ್ರ ಪಾದ ತೊಳೆದು ಪಾದ ಪೂಜೆ ಮಾಡೋ ಏನಾಯ್ತು ದೂರ ಆಗುತ್ತಾದ ನಿಮ್ಮ ಕಾಳ ಗುರುನಾಥ ತಗದ ಒಗಿತಾನ ಬೀಳ ಏನ ಸಿಕ್ಕಿನಾಗ ಎದ್ದು ಮುಸುಕ ತೆಗೆದು ತಮ್ಮ ಸ್ವಚ್ಛ ಗುಡುಗೋಂಗಳ ಏನ ಸಕಿನಾಗ ಎದ್ದು ಮುಸುಕ ತೆಗೆದು ಹುಡುಗ ಸ್ವಚ್ಛ ಗುಡುಗೋ ಗುರುವಿನ ಅಂಗಳ ಪವಿತ್ರ ಪಾದ ತೊಳೆದು ಪಾದ ಪೂಜೆ ಮಾಡೋ ದೂರ ಆಗುವುದು ನಿಮ್ಮ ಕಳ ಗೋರೋನಾಥ ತಗದ ಒಗಿತಾನ ಬೇಳ ನೆಸಕೆ ನಾಗ ಎದ್ದು ಮುಸುಕ ತಗದೋ ತಮ್ಮ ಸ್ವಚ್ಛ ಗುಡುಗೋಂಗಳ ನೆಸಕೆ ನಾಗ ಎದ್ದು ಮುಸುಕ ತಗದೋ ತಮ್ಮ ಸ್ವಚ್ಛ ಗುಡುಗೋ ಅಂಗಳ ಹನ್ನೊಂದು ತಿಂಗಳ ನೀವು ಸಂಸಾರ ಮಾಡಿ
ಕನಸಾಗ್ಯಾದ ಬಂಗಳ ಮಾತ್ಮಾರು ನಿಮಗ ಹಲ್ದಾರೋ ದನಗಳ ಈ ಸಂತರ ಚರಣ ತೊಳೆದು ಮಂತ್ರ ಜಪಿಸೋ ಹುಡುಗ ಮಾಡಿ ಬಿಡುತ್ತಾನೋ ಝಳ ಝಳ ಸಂತನ ಚರಣ ತೊಳೆದು ಮಂತ್ರ ಜಪಿಸೋ ಹುಡುಗ ಮಾಡಿ ಬಿಡುತ್ತಾನೋ ಝಳ ಝಳ ಪವಿತ್ರ ಪಾದ ತೊಳೆದು ಪಾದ ಪೂಜಾ ಮಾಡೋ ದೂರ ಆಗು ನಿಮ್ಮ ಕಾಳ ಗೋರೋನಾಥ ತಗದ ಒಗಿತಾನ ಬೇಳ ನಸಕೆ ನಾಗ ಎದ್ದೋ ಮುಸುಕ ತಗದೋ ತಮ್ಮ ಸ್ವಚ್ಛ ಗುಡುಗೋ ಅಂಗಳ ನಸಕೆ ನಾಗ ಎದ್ದೋ ಮುಸುಕ ತಗದೋ ತಮ್ಮ ಸ್ವಚ್ಛ ಗುಡುಗೋ ಅಂಗಳ 84 ಲಕ್ಷ ಜನಮ ತಿರ್ತಿರುಗಿ ಬಂದ್ರೋ ದೇವರಿಗೆ ಹೇಳಿ ಸುಳ್ಳ ಖರೆ ಹೇಳ್ರೋ ಯಾವಲ ಇತ್ತಿ ನಿಮ್ಮ ಸ್ಥಳ ಈ ಘೋರ ಗರಿಬರಿಗೆ ಕೊಡ್ತೀನಂತ ಮೋಸ ಮಾಡಿ ಕೊಯ್ದಿದವರ ಕೊಳ್ಳ ಘೋರ ಗರಿಬರಿಗೆ ಕೊಡ್ತೀನಂತ ಮೋಸ ಮಾಡಿ ಕೊಯ್ದಿದವರ ಕೊಳ್ಳ ಪವಿತ್ರ ಪಾದ ತೊಳೆದು ಪಾದ ಪೂಜಾ ಮಾಡೋ ದೂರ ಆಗುವುದು ನಿಮ್ಮ ಕಳ ಗುರುನಾಥ ತೆಗೆದ ಒಗಿತಾನ ಬೇಡ ನಸಕೆ ನಾಗ ಎದ್ದೋ ಮುಸುಕ ತಗದೋ ತಮ್ಮ ಹಚ್ಚ ಗುಡುಗಂಗಳ ನಸಕೆ ನಾಗ ಎದ್ದೋ ಮುಸುಕ ತಗದೋ ತಮ್ಮ ಹಚ್ಚ ಗುಡುಗಂಗಳ ದಾನ ಧರ್ಮ ಗುರು ಧ್ಯಾನ ಮಾಡಲಿಲ್ಲ ಅಂದ್ರ ಹೊಟ್ಟಿ ಬಂದಂಗ ಹುಳ ನಾವು ನೀವು ತಾಯಿ ತಂದಿ ಮಕ್ಕಳ ಈ ಹುಟ್ಟಿ ಬಂದವರೆಲ್ಲ ಬಿಟ್ಟ ಹೋಗ್ಯಾರು ಹುಡುಗ ಜಾಗದ ಮೂರೂರಿ ಮಳ ಬರ್ಲೇ ಹುಟ್ಟಿ ಬಂದವರೆಲ್ಲ ಬೇಟ ಹೋಗ್ಯಾರೋ ತಮ್ಮ ಜಾಗದ ಮೂರೂರಿ ಮಳ ಪವಿತ್ರ ಪಾದ ತೊಳೆದು ಪಾದ ಪೂಜಾ ಮಾಡೋ ದೂರ ಆಗುವುದು ನಿಮ್ಮ ಕಳ ಗುರುನಾಥ ತೆಗೆದ ಒಗಿತಾನೋ ಬೇಡ ದಸಕೆ ನಾಗಯತೋ ಮುಸ್ಕ ತಗದೋ ತಮ್ಮ ಸಚ್ಚ ಗುಡುಗಂಗಳ ದಸಕೆ ನಾಗಯತೋ ಮುಸ್ಕ ತಗದೋ ತಮ್ಮ ಸಚ್ಚ ಗುಡುಗಂಗಳ ಮಂದಿ ಮಕ್ಕಳ ಅಂಗ ನಿಲ್ದೆ ಆಡತಿರೋ ಮಹಾತ್ಮರಿಗೆ ಬೈದು ಬೈಗಳ ತಿಂದೇನಂದ್ರ ಮನೆಯಾಗಿಲ್ಲ ಜೋಳ ಈ ಸಂತರು ಶರಣರು ನಿತ್ಯ ಹೊಡಿಯ ಅಂದ್ರು ನೆತ್ತಗಿಟ್ಟು ಹಳ್ಳ ಸಂತರು ಶರಣರು ನಿತ್ಯ ಹೊಡಿಯ ಅಂದ್ರು ನೆತ್ತಗಿಟ್ಟು ಹಳ್ಳ ಪವಿತ್ರ ಪದ ತೊಳೆದು ಪದ ಪೂಜಾ ಮಾಡೋ ದೂರ ಆಗುವುದು ನಿಮ್ಮ ಕಳ ಗುರುನಾಥ ತೆಗೆದ ಒಗಿತಾನ ಬೇಡ
ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಮಾಯ ಸಂಸಾರ ಇದು ಮುಳ್ಳಿ ಮುಳುಗಿ ತೆಗಿತದ್ರು ಬೆಳ್ಳಗಿದ್ದಂಗ ವಾಳ ಸುವರ್ಣ ಶರೀರ ಸೊಳ್ಳೆ ಮಾಡ್ಕೊಂಡ ಹಾಳ ಮೋಪದ ಮೇಲೆ ಬಾಯನ ಝೊಲ್ಲ ಸೋತವ ದಳ್ಳ 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 ಏ ಮೋಪದ ಮೇಲೆ ಬಾಯನ ಜ್ವಲ್ಲ ಸೋತವ ದಳ್ಳ ದಳ್ಳ ಪವಿತ್ರ ಪದ ತೊಳೆದೋ ಪದ ಪೂಜೆ ಮಾಡೋ ದುರಾಗುವುದು ನಿಮ್ಮ ಕಳ ಗುರುನಾಥ ತೆಗೆದ ವೈತನ ಬೇಡ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಮಾಯ ಸಂಸಾರ ಇದು ಮುಳ್ಳಿ ಮುಳುಗಿ ತೆಗಿತದ್ರು ಬೆಳ್ಳಗಿದ್ದಂಗ ವಾಳ ಸುವರ್ಣ ಶರೀರ ಸೊಳ್ಳೆ ಮಾಡ್ಕೊಂಡು ಹಾಳ ಮೋಪದ ಮೇಲೆ ಬಾಯನ ಜ್ವಲ್ಲ ಸೋತದ ದಳ್ಳ 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 ಏ ಮೋಪದ ಮೇಲೆ ಬಾಯನ ಜ್ವಲ್ಲ ಸೋತದ ದಳ್ಳ ದಳ್ಳ ಪವಿತ್ರ ಪದ ತೊಳೆದೋ ಪದ ಪೂಜೆ ಮಾಡೋ ದುರಾಗುವುದು ನಿಮ್ಮ ಕಳ ಗುರುನಾಥ ತೆಗೆದ ವೈತನ ಬೇಡ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಪುಣ್ಯದ ಫಲದಿಂದ ಪಾಪ ಹೊತ್ತವ ಓಡಿ ಭಕ್ತಿಯಾಗರ ಗುರುಗಳ ಗುರುವಿನಲ್ಲಿ ಜೋಡಿಸಲಿಲ್ಲ ಕರಗಳ ಗುರುವಿನ ಸೇವಾದಾಗ ಅರವ ಇರಲಿ ತಮ್ಮ ಹಗಲು ಇರಳು ನೀರಳ ಏ ಗುರುವಿನ ಸೇವಾದಾಗ ಅರುವ ಎರಲ ತಮ್ಮ ಹಗಲು ಇರಳು ನೀರಳ ಪವಿತ್ರ ಪದ ತೊಳೆದು ಪದ ಪೂಜೆ ಮಾಡೋ ದುರಾಗುವುದು ನಿಮ್ಮ ಕಳ ಗುರುನಾಥ ತೆಗೆದ ವೈತನ ಬೇಡ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಪುಣ್ಯದ ಫಲದಿಂದ ಪಾಪ ಹೊತ್ತವ ಓಡಿ ಭಕ್ತಿಯಾಗರ ಗುರುಗಳ ಗುರುವಿನಲ್ಲಿ ಜೋಡಿಸಲಿಲ್ಲ ಕರಗಳ ಗುರುವಿನ 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 ಆ ಗುರುವಿನ ಸೇವಾದಾಗ ಅರವ ಇರಲಿ ತಮ್ಮ ಹಗಲು ಇರಳು ನೀರಳ ಗುರುವಿನ ಸೇವಾದಾಗ ಅರವ ಇರಲಿ ತಮ್ಮ ಹಗಲು ಇರಳು ನೀರಳ ಪವಿತ್ರ ಪದ ತೊಳೆದು ಪದ ಪೂಜೆ ಮಾಡೋ ದುರಾಗುವುದು ನಿಮ್ಮ ಕಳ ಗುರುನಾಥ ತೆಗೆದ ವೈತನ ಬೇಡ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಗುರುವಿನ ಹುಡುಕಡಿ ಗುರುವಿನ ಮಾಡಿಕೊಂಡು ಗುರುವಿನ ಕಟ್ಗೋರು ಗುಳ್ಳ ನಮ್ಮ ನಿಮ್ಗ ತಲೆ ತೆಗ್ತಾನು ಮಳ್ಳ ಗುರುವ ಮದ ಗುಣನ ಹಾಡ ಕೇಳಿ ಜನ ಕುಲ್ತ ಹೊರದು ಶೀಳ ಮನಮಿ ಮದ ಗುಣನ ಹಾಡ ಕೇಳಿ ಜನ ಕುಂತ ಹೊರದ ಶೀಳ ಪವಿತ್ರ ಪದ ತೊಳೆದು ಪದ ಪೂಜೆ ಮಾಡೋ ದುರಾಗುವುದು ನಿಮ್ಮ ಕಳ ಗುರುನಾಥ ತೆಗೆದ ವೈತನ ಬೇಡ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ಸಖಿನಾಗಯತೋ ಮುಸ್ಕತ ಗದೋತಮ ಸಚ್ಚ ಗುರು ಮಂಗಳ ತಿರುಲೋಕ್ಯ ಸಂಪಲೇಖನಂ ಬಿತ್ತಯೇ ಸಚ್ಚಿನಂದ ಬ್ರಹ್ಮಣ್ಯ ನಮಃ
ಯಾರ ಕೃಪೆಯಿಂದ ಕುರುಡನು ಕಣ್ಣು ತೆರೆದು ನೋಡುವಂಥವನಾಗುತ್ತಾನೋ, ಹೌದು ಯಾರ ಕೃಪೆಯಿಂದ ಕುಂಟನು ಪರ್ವತಗಿರಿ ಹತ್ತುವಂಥವನಾಗುತ್ತಾನೋ ಹೌದು ಅಂತ ಪ್ರಮಾನಂದ ದಯಾನಿಧಿ. ಹೌದೌದು. ಒಂದು ಆಕಳ ಹಾಲು ನಮಗೆ ಕೊಡ್ತದ, ಹುಲ್ಲು ತಾತಿತ್ತದ ಪರೋಪಕಾರಕ್ಕಾಗಿ. ಹೌದೌದು. ಹೊಳಿ ಹರಿತದ, ತಾ ಹರಿತದ, ಇನ್ನೊಬ್ಬರಿಗೆ ನೀರು ಕೊಡ್ತದ ಪರೋಪಕಾರಕ್ಕಾಗಿ. ಹೌದು ಹೌದಾ? ಗಿಡ ತಾ ಬಿಸಿಲಾಗ ನಿತ್ತದ, ಇನ್ನೊಬ್ಬರಿಗೆ ನೆಳ್ಳ ಕೊಡ್ತದ, ಎದಕ್ಕಾಗಿ? ಪರೋಪಕಾರಕ್ಕಾಗಿ. ಹೌದೌದು. ಹೌದಲ್ಲ? ನೀ 84 ಲಕ್ಷ ಯೋನಿಗಳನ್ನ ತಿರುಗಿ ಬಂದಿದೆ, ಎಲೆ ಮೂಲ ಮಾನವ, ನೀ ಯಾರಿಗೇನು ಮಾಡಿದಿ ಅಂತ ಹೇಳ್ತಾರ ಅವ್ರು. ಹೌದೌದು. ಹೆಂಗ? 84 ಲಕ್ಷ ಯೋನಿಗಳನ್ನ ತಿರುಗಿ ಬಂದಿದಿ, ಮೂಲ ಮಾನವ, ನೀ ಯಾರಿಗೆ ಪರೋಪಕಾರ ಮಾಡಿದಿ? ಹೌದೌದು. ನೋಡ್ರಿ, ಕೌರವರು ಪಾಂಡವರದು ಯುದ್ಧ ನಡೆಯುವಂತ ಸಮಯದೊಳಗ ಕೃಷ್ಣ ಪರಮಾತ್ಮ ಯಾರಿಗಪ್ಪ ಅಂತ ಕೇಳಿದ್ರೆ ಪಾಂಡವರಿಗೆ ಸಾರಥಿ ಇದ್ದ. ಹೌದು. ಪಾಂಡವರಿಗೆ ಜೈಶಾಲಿ ಆಯ್ತು. ಹೌದೌದು. ಪಾಂಡವರಲ್ಲಿ ಒಂದು ಏನು ಬಂತಂತ ಕೇಳಿದ್ರೆ ಅಹಂಕಾರ ಬತ್ತು. ಏನತ್ತ ಬತ್ತು? ಏನಂತ ಬತ್ತರಿ ಮಹಾರಾಜರ? ಏನತ್ತ ಬತ್ತು ಅಹಂಕಾರ ಅಂದ್ರ ನಾವು ಬಿದ್ದು ಗದ್ದಿದೀವ ಅಂತ ಹೇಳಿ ಸೂಕ್ಷ್ಮ ಅಹಂಕಾರ ಬಂದಿತ್ತು. ಹೌದೌದು. ಇದು ಅಹಂಕಾರ ಬಂದದು ಕೃಷ್ಣ ಪರಮಾತ್ಮಗ ಹೊಳೆದಿತ್ತು ಮಾತ. ಹೌದು. ಆ ಎಳೆಗ ನೋಡ್ರಿ, ಕಟ್ಟ ಅರಣ್ಯದೊಳಗ, ದಡ್ಡ ಅರಣ್ಯದೊಳಗ ಕೃಷ್ಣ ಪರಮಾತ್ಮ ಪಂಚ ಪಾಂಡವರಿಗೆ ಹಿಂದೆ ತಗೊಂಡು ಮುಂದೆ ಕಾಡಿನ ಒಳಗ ನಡೆದಾನ. ಕಾಡಿನ ಒಳಗ ನಡೆದಾನ. ಒಂದು ಮಾಯದ ಮೋಹದ ಮಗನಿಗೆ ಒಂದು ತಯಾರು ಮಾಡಿ ಕೈ ಒಳಗೆ ಹಿಡದಾನು. ಹೌದೌದು. ಏನು? ಮಾಯದ ಮಗನಿಗೆ ತಯಾರು ಮಾಡಿ ಕೈ ಒಳಗೆ ಹಿಡ್ದಾನ. ಕೈ ಒಳಗೆ ಹಿಡ್ದಾನ. ದಡ್ಡ ಅರಣ್ಯದ ಒಳಗ ಹೋಗುವಂತ ಸಮಯದೊಳಗ ಕಾಡಿನ ಒಳಗ ಹುಲಿ ನೋಡಿ ಓಡಿ ಬಂದು ಹುಲಿ ಏನ ಕೃಷ್ಣ ಪರಮಾತ್ಮನ ಕೈ ಒಳಗ ಅದು ಕೂಸಿತ್ ನೋಡು, ಆ ಕೂಸಿಗೆ ಬಂದು ನುಂಗುತ್ತ. ಹೌದು. ಆ ಎಳೆಗ ಕೃಷ್ಣ ಪರಮಾತ್ಮ ತಾನ, ಏ ಹುಲಿಯಪ್ಪ, ನನ್ನ ಮೋಹದ ಮಗನಪ್ಪ, ಮಾಯದ ಮಗನ, ಅವನಿಗೆ ಯಾಕೆ ನುಂಗದಿ ಬಿಡು ಅಂದ. ಆ ಎಳೆಗ ಹುಲಿಯಪ್ಪ ಹೇಳ್ತಾನ, ಏನ್ ಹೇಳ್ತಾನ್ರಿ? ನಾ ಕಾಡಿನ ರಾಜ ಇದ್ದೀನಪ್ಪ, ಹಾಂಗ ಬಿಡಂಗಿಲ್ಲ. ನಿಂದ ಯಾವ ಅತಿ ಪ್ರೇಮದ ಪ್ರಿಯ ಶಿಷ್ಯ ಅದ ನೋಡು, ಅವನ ಬಲಬೂಜಿಯದ ಶರೀರ ನನಗೆ ಅರ್ಪಣ ಮಾಡಿದೆಪ್ಪ ಅಂದ್ರೆ ನಾನು ನಿನ್ನ ಮಗನಿಗೆ ಹೊಳ್ಳಿ ಬಿಡ್ತೀನಿ ಅಂದವ. ಹೌದೌದು. ಆ ಎಳೆಗ ನೋಡ್ರಿ ಎಂತ ಮಾತ್ಮರ ಲೀಲಿ ಗೊತ್ತಾಗಂಗಿಲ್ಲ. ಹೇಳ್ತಾರವರು ಆಯ್ತಂತ ಹೇಳಿ ಎಲ್ಲಿ ಬಂದ್ರಂತ ಕೇಳಿದ್ರ ಪ್ರತಿಧ್ವಜ ರಾಜವಾಡಕ್ಕೆ ಬಂದ್ರು. ಹೌದೌದು. ಎಲ್ಲಿ? ರಾಜವಾಡಕ್ಕೆ ಬಂದ್ರು. ಪ್ರತಿಧ್ವಜ ರಾಜನ ಬಲ್ಲಿ ಬಂದ್ರು. ಕೃಷ್ಣ ಪರಮಾತ್ಮ ಬರೋದು ನೋಡಿ ರಾಜ ಓಡೋಡಿ ಬಂದು ಕೃಷ್ಣ ಪರಮಾತ್ಮ ನನ್ನ ಪಾದಿಗೆ ಸಾಷ್ಟಾಂಗ ಹಾಕದ. ಆ ಎಳೆಗ ಕೃಷ್ಣ ಪರಮಾತ್ಮ ಹೇಳ್ದ, ಬರ್ರಿ ರಾಜರಂದ್ರು, ಬರ್ರಿ ಶಿವಸ್ಥಾನ ಮ್ಯಾಗ ಕುಂದ್ರು ತಂದಾಗ ಆ ಎಳೆಗ ರಾಜರಿಗೆ ಒಂದು ಮಾತು ಹೇಳ್ದ ಕೃಷ್ಣ ಪರಮಾತ್ಮ. ಏನ್ ಹೇಳಿದ್ರಿ ಮಹಾರಾಜರ? ಏ ಪ್ರತಿಧ್ವಜ ರಾಜ, ನನ್ನ ಮ್ಯಾಲ ನಿಂದ ಪ್ರೇಮ ಇದ್ದುದು ಖರೆ ಇತ್ತಂದ್ರ, ಹೌದು, ನನ್ನ ಮ್ಯಾಲ ನಿಂದು ಹಂಬಲೇ ಇದ್ದುದು ಖರೆ ಇತ್ತಂದ್ರ ನಿಂದು ಬಲಬೂಜದ ಶರೀರ ಬೇಕಾಗ್ಯದ, ಕೊಡ್ತೀಯನೋ ಅಂತ ಕೇಳ್ದ. ಹೌದೌದು. ಹಾ ಅಂದವ. ಏನೋ ಪ್ರತಿಧ್ವಜ ರಾಜ, ಪರಮಾತ್ಮ ಈ ಶರೀರ ಕೃಷ್ಣ ಜಗದ ಒಡಿಯಾದಿನಿ, ಜಗದ ರಕ್ಷಕಾದಿ, ಈ ಶರೀರ ನಿಂದದಪ್ಪ, ಎಟ್ಟು ಬೇಕಟ್ಟ ತಗೋ ಅಂದ. ಹೌದೌದು. ಆ ಎಳೆಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಏನಂತ ಹೇಳ್ತಾನೆ? ಏ ರಜಾ, ತಗೋ ಅನ್ನಂದ್ರ ಹಾಂಗ ತೊಳಂಗಿಲ್ಲಪ್ಪ, ಈ ನಿನ್ನ ಬಲಭುಜದ ಶರೀರ ಬೇಕಾಗ್ಯದ. ನಾ ಒಂದು ವೇಳೆ ಕರ್ವತ್ ಹಚ್ಚದಂದ್ರೆ ನಿನ್ನ ಕಣ್ಣು ಒಳಗಿನ ನೀರು ಬರಬಾರದು, ಹಿಂಗ ನಿನ್ನ ಹೆಂಡ್ರ ಮಕ್ಕಳಿಗೆ ಕೇಳ್ಕೊಂಡು ಬಾ ಅಂದ. ಹೌದೌದು. ಏನೋ ಕರ್ವತ್ ಹಚ್ಚಿದ್ರ ಕಣ್ಣನೆ ನೀರು ಒಟ್ಟ ಬರಬಾರ್ದು, ಹಿಂಗ ನಿನ್ನ ಹೆಂಡ್ರ ಮಕ್ಕಳಿಗೆ ಕೇಳ್ಕೊಂಡು ಬಾ ಕಬಲ್ ಐತಿ ಅನ್ನತಂದಾಗ ಆ ಎಳೆಗ ಪ್ರತಿಧ್ವಜ ರಾಜ ಹೋಗಿ ಹೆಂಡ್ರ ಮಕ್ಕಳಿಗೆ ಕೇಳ್ದ. ಹೆಂಡ್ರ ಮಕ್ಕಳು ಅಪ್ಪಣಿ ತಗೊಂಡು ಬಂದ. ಆಯ್ತತ್ ಹೇಳಿ ಸಾಷ್ಟಾಂಗ ಹಾಕದ. ಆ ಎಳೆಗ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಜಗದ ಒಡಿಯ ಏನ್ ಹೇಳ್ತಾನೆ? ಹಚ್ಚೋ ಕರ್ವತ್ತಂದ. ಪ್ರತಿಧ್ವಜ ರಾಜ ರಾಜವಾಡದ ಮ್ಯಾಗ ಕುರ್ಚಿ ಶಿವಾಸ್ತನ ಮ್ಯಾಗ ಕುತ್ತಿದ. ಮಧ್ಯ ಭಾಗಕ್ಕೆ ಕರ್ವತ್ತ ಹಚ್ಚಿದ್ರು. ಹೌದೌದು. ಎಲ್ಲಿ? ಮಧ್ಯ ಭಾಗಕ್ಕೆ ಕರ್ವತ್ ಹಚ್ಚಿದ್ರು. ಕೊಯ್ಕೊತ್ತು ಎದಿತರ ನಿಮ್ಮಕ್ಕ ಬತ್ತು, ಎಡಕಿನ ಕಣ್ಣನ ನೀರು ಹಾರ್ಲಗತ್ತು ಪ್ರತಿಧ್ವಜ ರಾಜ ಅಂದು. ಹೌದೌದೌದು. ನಿಂದ್ರಸೋ ಕರ್ವತ್ ಅಂತ ಹೇಳ್ದ. ಯಾರೋ ಕೃಷ್ಣ ಪರಮಾತ್ಮ ಹೇಳ್ತಾನ, ನಿಂದ್ರಸೋ ಕರ್ವತ್ತಂದ. ಯಾಕೋ ರಾಜ ನಿನಗೇನು ಹೇಳಿದಂತಂದ. ಕಣ್ಣು ಒಳಗಿನ ನೀರು ಬರಬಾರದಂದು ಭಂಗ ಮಾಡಿದೆ ಅಲ್ಲಂದ. ಜಗದ ಒಡೆಯ, ಜಗದ ಪಾಲಕ, ಜಗದ ರಕ್ಷಕ. ಹೌದು.
ತಂದೆ ಹಾಂಗ ನೀರು ಬಂದಿಲ್ಲಪ್ಪ, ಹ್ಯಾಂಗ ಬಂದು ಅಂತ ಕೇಳ್ದ. ಇದು ಬಲಭುಜದ ಶರೀರ ಪರೋಪಕಾರಕ್ಕಾಗಿ ಪುಣ್ಯಕ್ಕಾಗಿ ಸತ್ಪಾತ್ರಕ್ಕೆ ನಡೀತು. ಹೌದೌದು. ಇದು ಎಡಪೂಜದ ಶರೀರ ಪಾಪಿ ಶರೀರಪ್ಪ. ಹೌದು. ಏನು ಇದು ಎಡಭುಜ ಶರೀರಪ್ಪ, ಇದು ಪಾಪಿ ಶರೀರ, ಇದು ನರಕಕ್ಕೆ ನಡೀತತೆ. ದುಃಖ ಆಗ್ಯದ. ಕೃಷ್ಣ ಪರಮಾತ್ಮ ನಿಂದರ್ಸಬೇಡ ಕರ್ವತ್ತ ಹಚ್ಚಂದ. ಆ ಎಳೆಗ ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡ್ದ. ಹೌದೌದು. ಇದು ಎದ್ರ ಕಾಲಾಗ? ಪರೋಪಕಾರ ಕಾಲ. ಹೌದೌದು. ಏನು ಪರೋಪಕಾರ ಕಾಲ? ಪರೋಪಕಾರ ಇಲ್ಲ, ಪರೋಪಕಾರ. ಹೌದೌದು. ನ್ಯಾಲಿಗೆ ಹೊಳ್ಳಾಡಬೇಕಾದ್ರೆ ಅದಕ್ಕೊಂದು ಜರ ಮಾಡಬೇಕಾಗ್ತದೆ, ತಿಕ್ಕಬೇಕಾಗ್ತದ. ಎಳೆ ಹೊಳತ ಸುಮ್ಮ ಹೊಳ್ಳಂಗಿಲ್ಲ. ಅದಕ್ಕೆ ಯಾಕಂತ ಕೇಳಿದ್ರೆ ಪರೋಪಕಾರ ಪುಣ್ಯ ದಾನ ಧರ್ಮ ಇರುವರಿತನ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಪುಣ್ಯ ಕಾರ್ಯನೇ ದೊರೀತಿರ್ತಾವ. ಒಂದು ವೇಳೆಗೆ ನೀವು ಪಾಪದ ಕೆಲಸ ಮಾಡಿದ್ರಿ ಅಂದ್ರೆ ಪಾಪದ ಕಾಯಕಗಳ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಪ್ರಾಯಶ್ಚಿತ್ತ ಕರ್ಮ ಪ್ರಾರಬ್ಧ ಕರ್ಮ ನಿಮಗೆ ಬಿಟ್ಟುದಲ್ಲ. ಹೌದೌದೌದು. ಹೌದಲ್ರಿ? ಅದಕ್ಕೆ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರ್ರಿ? ಏನು ಹೇಳ್ತಾರ ಅಂತ ಕೇಳಿದ್ರ, ಎಷ್ಟು ದುಡಿದರೇನೋ ಎಷ್ಟು ನಿಂತರೇನು. ಹೌದು. ಏನು ಎಷ್ಟು ದುಡಿದರೇನು ಎಷ್ಟು ನಿತ್ತರೇನು. ಏನು ಮಾಡೋದ್ರು ಮಾಡಪ್ಪ, ಗುರುವಿನ ಸನ್ನಿಧಿ ಒಳಗ ಮಾಡತ್ ಹೇಳ್ತಾನವ. ಗುರುವಿನ ಹಿಡ್ಕೊಂಡೆ ಮಾಡನಿ. ನೀ ದುಡಿ, ನೀ ಹೆಂಡ್ರನು, ನೀ ಮಕ್ಕಳನ್ನು, ನೀ ಇವತ್ತು ಗಂಡ್ರನು ಮಕ್ಕಳನ್ನು ಏನು ಬೇಕಾದನು ಹೊಲಾನು ಮನಿಯನು ಕರಿ ಅಂದ್ರೆ ಪ್ರಾರಮಾರ್ಥ ಕಡಿ ಹಂಬಲಿ ಇಟ್ಟುಕೊಂಡು ದುಡಿಬೇಕು. ಹೌದೌದು. ಹೆಂಗ ದುಡಿಬೇಕು? ಜರ ಪ್ರಪಂಚದ ಒಳಗ ಇರು ಖರೆ ಇದ್ದು ಇರ್ಲಾರ್ದಂಗ ಇರಬೇಕು. ಎದ್ದು ಇರ್ಲಾರ್ದಂಗೆ ಇರ್ಬೇಕು ಮಾಸ್ತರ. ಎದ್ದು ಇರ್ಲಾರ್ದಂಗ ಹಾಂಗ ದುಡಿಬೇಕಾಗ್ಯದ. ಯಾಕಂತ ಕೇಳಿದ್ರೆ ಹಾಂಗ ದುಡ್ದಾಗ ಮೋಕ್ಷ ಮಂದಿರಕ್ಕೆ ಹೋಲ್ಗಲ್ಕ ಬರ್ತದ. ಸುಮ್ಮಕಿನೇ ಭಕ್ತರಂಗ ಢೋಂಗ ಮಾಡ್ಲಕ್ಕ ಬರ್ತದ. ಖರೆ ನಿಜ ಭಕ್ತ ಆಗಲಕ್ಕ ಬರಂಗಿಲ್ಲ. ಹೌದೌದು. ಹೆಂಗ ಸೋಗ ಮಾಡ್ಲಿಕ್ಕೆ ಬರ್ತೈತೆ, ಕೆಂಪಂಗಿ ಹಾಕಲಿಕ್ಕೆ ಕರೆ ಸಾಧು ಆಗಲಿಕ್ಕೆ ಬರೋದಿಲ್ಲ. ಒಳಗೆ ನಿಜವಾದ ಸಾಧು ಆಗಬೇಕಾಗ್ತದ. ಹಾಂಗಲ್ಲದು ಭಕ್ತರಂಗ ಸೋಂಗ ತೊಡಲಕ್ಕೆ ಬರ್ತದ, ಭಕ್ತ ಆಗಲಕ್ಕೆ ಬರಂಗಿಲ್ಲ. ಗುಡಿಯಾನ ಮೂರ್ತಿ ಕಲ್ಲ ಪೈಟುಣಿ ಕಲ್ಲಿ ಕೇಳ್ತತ್ತ. ಏನಂತ ಕೇಳ್ತೀರಿ ಮಹಾರಾಜರ? ಪೈಟುಣಿ ಕಲ್ಲ ಮೂರ್ತಿ ಕಲ್ಲಿ ಕೇಳ್ತದತ್ತ. ಅಲ್ಲಪ್ಪ, ನೀನು ಕಲ್ಲೆ ನಾನು ಕಲ್ಲೆ, ಖರೆ ನಿನಗ 2 ಹೊತ್ತು ತಿಕ್ಕಿ ತೀಡಿ ಪೂಜೆ ಮಾಡ್ತಾರ, ಉದ್ಬತ್ತಿ ಹಚ್ಚಿ ಬೆಳಗ್ತಾರ, ಎತ್ತಿ ಧೂಪಾರ್ತಿ ಬೆಳಗ್ತಾರ. ಖರೆ ನನಗೆ ತುಳಿದು ಹೋಗ್ತಾರಲ್ಲ, ಯಾಕ ನೀನು ಕಲ್ಲೇ ಇದ್ದಿ ನಾನೇ ಕಲ್ಲೇ ಇದ್ದೇನೆ ಅಂತ ಹೇಳ್ತಾವ. ಬರೋಬರಿ ಅದಕ್ಕೆ ಕೇಳುದು. ಅದು ಬರೋಬರಿ. ಆ ಹೇಳಿ ಹೇಳ್ತದ ಮೂರ್ತಿ ಕಲ್ಲ, ಏ ಮಗನ ನೀ ಮಾಡೋದ ಕಾರ್ಯ ಏನು ಮಾಡಿದಿ? ನಿಷ್ಫಲ ಕಾರ್ಯ ಮಾಡಿದಿ. ಹೌದು. ಏನು ನೀ ಮಾಡುದೆಲ್ಲ ನಿಷ್ಫಲ ಮಾಡಿದಿ. ನಿಷ್ಫಲ ಮಾಡಿದಿ. ಆ ಏನು ಭೂಮಿ ಒಳಗ ತೆಗದು ಏನ ಹೊರಗ ಕಲ್ಲು ಒಗಿತಾರಲ್ಲ, ಒಗದ ಬಳಕ ಒಡ್ಡನ ಕೈಯಾಗ ಕೊಡ್ತಾರ. ಯಾಕ? ಒಡ್ಡನ ಕೈಯಾಗ ಹೊಡಿಲಿಕ್ಕ ಒಡ್ಡನ ಕೈಯಾಗ ಕೊಡ್ತಾರ. ಆ ಒಡ್ಡನ ಉಳಿ ಪೆಟ್ಟು ತಿಂದು 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 ದಗ್ಸೊಂಡಿ ಅಂದ್ರೆ ಮೂರ್ತಿ ಆಗಲಿಕ್ಕೆ ಬರ್ತದ ಮಗನ. ಆ ಉಳಿ ಪೆಟ್ಟು ನೀ ದಗ್ಸೋಲ್ಕ ಆಗಲಿಲ್ಲಪ್ಪ ಅಂದ್ರೆ ನೀನು ಪೈಟುಣಿ ಆಗ್ಲಿಕ್ಕೆ ಬರ್ತದ. ನೀ ದಗ್ಸೊಂಡಿಲ್ಲ, ನೀ ಪೈಟುಣಿಗೆ ಆಗಿದಿ. ನಾ ದಗ್ಸೊಂಡಿಲ್ಲ, ನಾ ಮೂರ್ತಿ ಆಗ್ಯದ ಅಂತ ಹೇಳ್ತದ. ಹೌದೌದೌದು. ಹೆಂಗ? ನಾ ದಗ್ಸೋದನ ಇದ್ರ ಖರೇಪ ನಮ್ಮ ಮೂರ್ತಿ ಆಗಿದೆ. ನೀ ದಗ್ಸೋದ್ರ ಹೋಗಿ ಜೀವ ಗಾಡಿ ಮನಗಿದಿ, ಪೈರಿ ಆಗಿದಿ. ಇಷ್ಟೇ. ಈಗ ನಮ್ಮ ಮಾಸಿದ ಮಹಾರಾಜರವ್ರು ಕೂತಾರ ಇಲ್ಲಿ. ಹೌದು. ಹೌದಲ್ಲ? ಕೂತಾರ್ರಿ. ಮತ್ತೆ ಅವರು ಪ್ರಪಂಚ ಮಾಡ್ಯಾರ. ಹೌದು. ಹೌದಲ್ಲ? ನೀವು ಮಾಡಿರಿ. ಹೌದು. ನಿಮ್ಮದು ಹೆಂಗ ಅವ್ರದ್ದು ಹೆಂಗ? ನಮ್ಮದು ನೋಡ್ರಿ, ಮೊದಲು ಎಮ್ಮೆ ಪಲ್ಲಿ ನೀರು ಕುಡಿಯೋದು, ಕೂಡದ ಕಿಚನ್ ನೀರಾಗ ಒದ್ದಾಡಿ ಮತ್ತೆ ಹಿಂದಿರುಗಡೆ ಕುಡಿಯೋದು. ಮುತ್ತೆವ್ರದು ಹೆಂಗ ಭಕ್ತ ಆಕಳು ಹೆಂಗ ದೂರಿಂದ ನೀರು ಕುಡಿದು ಹೊಳ್ಳಿ ಬರೋ ಕೆಲಸ ಅಟ್ಟೆ ಮತ್ತೆ ಅವ್ರದ್ದು. ನಮ್ಮದು ಎಮ್ಮೆ ಇದ್ದಾಗ. ಅಜ್ಜ ಅವ್ರದ್ದು ಹೆಂಗ ಅಂತ ಕೇಳಿದ್ರ ಹಾಂಗ ನೀ ಹೇಳ್ದಂಗ ಅಲ್ಲದು. ಅಜ್ಜ ಅವ್ರು ಹೆಂಗ ಮಾಡ್ಯಾರ ಅಂತ ಕೇಳಿದ್ರ ಅವರು ನಮ್ಮ ಸಂತ ತುಕಾರಾಮ್ ಮಹಾರಾಜರ ಪ್ರಪಂಚ ಮಾಡಿದ್ರು. ಏ ಪಾಂಡುರಂಗ, ಇದೆಲ್ಲ ಇದ್ದದ ನಿಂದೋ ನಂದಿಲ್ಲ ತತ್ತಿದ್ರು ಅವರು. ಹೌದು. ಏನು ಎಲ್ಲ ನಿಂದಪ್ಪ, ನಂದೇನು ಇಲ್ಲ ಇದ್ರಾಗ. ಪಾಂಡುರಂಗ ದಿನನಿತ್ಯದಲ್ಲಿ ಒಂದೊಂದು ಗುಡ್ಡಕ್ಕೆ ಹೋಗಿ ಕಲ್ಲು ತಗೊಂಡು ಕಲ್ಲು ತಾಳ ಮಾಡಿ ವಿಠಲ 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 ಹಿಂಗ ನಾಮ ನುಡಿತಿದತ್. ಹೌದೌದು. ಹಿಂದ ಯಾರು ಜಿಜಾಬಾಯಿ ಹಿಂದ ರೊಟ್ಟಿ ತೊಂದು ಹೋಗ್ತಿದ್ರು. ಹೌದು. ಎಲ್ಲಿ ಇರ್ತಾನ ತುಕಾರಾಮ ರೊಟ್ಟಿ ತಗೊಂಡು ಹೋಗ್ತಿದಳು. ಒಂದು ವೇಳೆಕ ಆ
ಹೋಗೋದು ಅವನ ದಾರಿ ಗುರುತು ಆಗ್ಲಿಲ್ಲ ಅಂದ್ರ ದಾರಿ ಒಳಗಿನ ಮಣ್ಣು ತಗೊಂಡು ಕಿವಿಗೆ ಹಸ್ತಿದಳತ್ತ. ಹೌದೌದು. ಅವಾಗ ತುಕಾರಾಮ್ ಮಹಾರಾಜರು ತುಳಿದು ಹೋಗೋದು ಮಣ್ಣ ವಿಠಲ 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 ನುಡಿತಿತ್ತ. ಹೌದೌದೌದು. ಎಂತ ನಾಮದ ಬಲದೊಳಗೆ ಶಕ್ತಿ ಅದ. ಹಂಗ ಅವರು ನಮ್ಮ ಮಾಸಿದ್ದ ಮಹಾರಾಜ ಅವ್ರು ಹೆಂಗ ಪ್ರಪಂಚದೊಳಗೆ ದುಡದಾರ, ಖರೆ ದುಡಿಲಾರ್ದಂಗ ಅದ. ಹೌದು. ಮದಗೊಂಡ ಮತ್ತೆ ಅವ್ರು ಹೇಳಿ ಹೋಗ್ಯಾರ, ಸಂಸಾರ ಅಸಾವೆ ಹಸುನು ನಸಾವೆ ಅಂತ ಹೇಳ್ಯಾರ ಅವ್ರು. ಹೌದು. ಸಂಸಾರ ಅಸಾವೆ ಹಸುನು ನಸಾವೆ ಅಂತ ಹೇಳ್ಯಾರ ಅವ್ರು. ಸಂಸಾರ ಇರ್ಲಿ, ಈ ಸಂಸಾರದಾಗ ಇರ್ಲಿ, ಸಂಸಾರ ಇದ್ದು ಇರ್ಲಾರ್ದಂಗ ಇರ್ಬೇಕಂತ ಹೇಳಿ. ಹೌದೌದು. ಶಿಸ್ನಾಳ ಶರೀಫ್ ಸಾಹೇಬ್ರು ಗೋವಿಂದ ಭಟ್ರು ಸಂಸಾರ ಮಾಡಿದವ್ರು ನಿಮ್ಗೆಲ್ಲ ಹೇಳೋದದ್ರಿ. ನಾಲ್ಕೇನು ಬೇಸರ ಆಗ್ತದ್ರಿ, ಬೇಸರ ಆಗಂಗಿಲ್ಲರಿ. ಶಿಸ್ನಾಳ ಶರೀಫ್ ಸಾಹೇಬರು ಗುರು ಗೋವಿಂದ ಭಟ್ರು ಹೊಳಿ ಹಚ್ಚಿ ಕಡೆ ಅವ್ರು ಇರ್ತಿರತ್ರಿ, ಹೊಳಿ ಹಚ್ಚಿ ಕಡೆ ಶಿಸ್ನಾಳ ಶರೀಫ್ರು ಇರ್ತಿರತ್ತ. ಹೆಂಗ ಹೊಳಿ ಹಚ್ಚಿ ಕಡೆ ಗೋವಿಂದ ಭಟ್ರು ಇರ್ತಿರು, ಹೊಳಿ ಹಚ್ಚಿ ಕಡೆ ಶಿಸ್ನಾಳ ಶರೀಫ್ ಸಾಹೇಬರು ಇರ್ತಿದ್ರು. ದಿನನಿತ್ಯ ಎದ್ದು ಮಡದಿ ರೊಟ್ಟಿ ಮಾಡ್ತಾ ಇದ್ರು. ಒಂದು ತಂಬಿಗೆ ನೀರ, ಒಂದು 10 ರೊಟ್ಟಿ ತಗೊಂಡು ಹೋಗಿ 2 ಹೊತ್ತು ಊಟ ಮಾಡಿಸ್ತಿದ್ರು ಅವರು. ಎಸ್ ಹೊತ್ತ? 2 ಹೊತ್ತು ಊಟ ಮಾಡಿಸ್ತಿದ್ರು. ಕೆಲವೊಂದು ದಿವಸದಲ್ಲಿ ಯಾರಿಗಪ್ಪ ಅಂತ ಕೇಳಿದ್ರೆ ಶರೀಫ್ ಸಾಹೇಬ್ರಿಗೆ ಊರಿಗೆ ಹೋಗುವಂತ ಸಮಯ ಬತ್ತು, ಅನಿವಾರ್ಯ ಕೆಲಸ ಬತ್ತು, ಊರಿಗೆ ಹೋಗುವಂತ ಸಮಯ ಬತ್ತು. ಆ ಎಳೆಗೆ ಹೇಳ್ತಾರ ಮಡದಿಗೆ, ಅಕ್ಕಿಗೆ ಏನು ಹೇಳ್ತಾರ ಅಂತ ಕೇಳಿದ್ರ, ನೋಡು ನನಗರ ಹಿಂತಿಂತ ಊರಿಗೆ ಹೋಗೋ ಕಾಲ ಬತ್ತು, ಖರೆ ನನ್ನ ಗುರುವಿಗೆ ನೀವು ಒಯ್ದು ಊಟ ಮಾಡಿಸಿ ಬರ್ಬೇಕು ಇವತ್ತು ತಂದ್ರು. ಅಕ್ಕಿ ಅಂದಳು, ಅಲ್ರಿ ನಿಮ್ಮ ಗುರುವಿಗೆ ಊಟ ಮಾಡಿಸೋದು ಹೆಂಗಾರ ಅಲ್ಲಿ ದಾಂಡ್ಗೆ ಭೀಮಾ ನದಿ ಹೊಳಿ ಹರ್ಲಿಗತ್ತದ, ಅಂತ ಹೊಳಿಯಾಗ ನನಗೆ ಹೆಂಗೆ ಹೋಗತ್ತೀರಿ ಅಂದಳು. ಹಾಂಗನ ಬೇಡ ತಂದ್ರ ಅವರು. ಮತ್ತೆ ಹೆಂಗ ಹೊಳಿ ದಂಡಿಗೆ ನಿಂದ್ರು. ನಿನ್ನ ಶಿಷ್ಯ ಶಿಸ್ನಾಳ ಶರೀಫ್ ಸಾಹಿಬ ಅನ್ನ ಸಂಸಾರ ಮಾಡ್ಲಾರ್ದಂಗೆ ಖರೆ ಇತ್ತಪ್ಪ ಅಂದ್ರೆ ದಾರಿ ಬಿಡೋತ್ತೇಳಿ ಗಂಗಮ್ಮ ತಾಯಿಗೆ ನಮಸ್ಕಾರ ಮಾಡು. ಗಂಗಮ್ಮ ತಾಯಿ ದಾರಿ ಬಿಡ್ತಾಳ. ಅಚ್ಚಿ ಕಡೆ ಹೋಗಿ ಊಟ ಮಾಡಿಸ್ ನನ್ನ ಗುರುವಿಗೆ. ಶಿಸ್ನಾಳ ಶರೀಫ್ ಸಾಹಿಬ್ರದು ಗುರುವ 15 ರೊಟ್ಟಿ ಉಂಡು ಉಳ್ಳಾರದು ಉಪವಾಸ ಅದಾನ ಅಂತೇಳಿ ನಮಸ್ಕಾರ ಮಾಡು, ಮತ್ತೆ ದಾರಿ ಬಿಡ್ತದ ಬಾ ತಂದ. ಆಯ್ತಂದಳಕಿ. ಇಷ್ಟು ಹೇಳಿ ಶಿಸ್ನಾಳ ಶರೀಫ್ ಸಾಹೇಬ್ರು ಊರಿಗೆ ಹೋದ್ರು. 15 ರೊಟ್ಟಿ, 1 ತೆಂಬಿಗೆ ನೀರು ತುಂಬಿಕೊಂಡು ಹೊಳಿ ದಂಡಿಗೆ ಬಂದಳು. ಹೊಳಿ ದಂಡಿಗೆ ಬಂದು ಗಂಗಮ್ಮ ತಾಯಿಗೆ ನಮಸ್ಕಾರ ಮಾಡ್ತಾಳ. ನನ್ನ ಗಂಡ ಶರೀಫ್ ಸಾಹೇಬ ನಾನು ಕೂಡ ಸಂಸಾರ ಮಾಡ್ಲಾರ್ದಂಗೆ ಅದನ್ನ ಮುಟ್ಟಿ ದರ್ಶನ ಮಾಡಿದ್ರಿ. ಹೊಳಿ ತುಂಡ ಗಡಿತು, ನಡುವು ದಾರಿ ಬಿತ್ತು. ಅಚ್ಚಿ ಕಡೆ ಹೋಗದಳು. ಹೋಗಿ ಗುರು ಗೋವಿಂದ ಭಟ್ರಿಗೆ ಊಟ ಮಾಡಿಸಿದಳು. ಊಟ ಮಾಡಿಸಿ ಬರುವಂತ ಸಮಯದೊಳಗೆ ಮತ್ತೆ ದರ್ಶನ ಮಾಡ್ತಾಳೆ. ಏನ್ ಮಾಡ್ತಾಳ, ನಿನ್ನ ಶರೀಫ್ ಸಾಹೇಬ್ರದ ಯಾರು ಗುರುವ ಗೋವಿಂದ ಭಟ್ರು 15 ರೊಟ್ಟಿ ಉಂಡು ಉಪವಾಸಿದ್ದಂಗೆ ಅದಾರ ಅಂತೇಳಿ ನಮಸ್ಕಾರ ಇದ್ದದ ಖರೆ ಇತ್ತಂದ್ರೆ ಹಾದಿ ಬಿಡು ಅಂದಳು. ಮತ್ತೆ ಹಾದಿ ಬಿಡುತ್ತು. ಬಂದು ಚಂಜಿ ಕಡೆ ಬಂದ್ರು ನೋಡ್ರಿ ಗೋವಿಂದ ಭಟ್ರು. ಚಂಜಿ ಕಡೆ ಬಂದ್ರು. ಇದು ಪ್ರಶ್ನೆ, ಇದು ಉತ್ತರ ಕೇಳ್ಬೇಕು ನನ್ನ ಗಂಡಗಂದಳಕಿ. ಮನಿ ಒಳಗೆ ಬರತಾನತ್ತೆ. ಉಕ್ಕಿ ಹುಚ್ಚ ಹಿಡ್ದೈತ್ರಿ, ತಲಿ ಕಟ್ಕೊಂಡು ಮನಿಗಳು ಬಂದ ಕೂಡ್ಲೆ ಓಡಾಡಿ ಒಂದ್ಸರಿ ನೀರ ಬರ್ರಿ ಹೋರಿ ಎತ್ತಿದಳು. ಯಾನೋ ಅಲ್ಲಿಲ್ರಿ ಗಿರಿಯಕ್ಕೆ ಸುಮ್ಮ ಮಕ್ಕೊತ್ತಿದು. ಮನೆ ಒಳಗೆ ಸುಮ್ಮ ಕೊತ್ತು. ಆ ಎಳೆಗಂದ ಒದರದ ಹೆಂಡತಿಗೆ ಯಾಕಂತ ಕೇಳಿದಳು. ಯಾಕ ಏನಾಗ್ಯದ, ಏನಾರ ನನ್ನ ಗುರು ಅಂದನೇನು, ಏನಾರ ಐತೇನು ನಿನಗತ್ತ ಕೇಳ್ದ. ಏನೂ ಆಗಿಲ್ಲ, ನಿನಗೊಂದು ಮಾತು ಕೇಳೋದದ ಅಂದಳಕಿ ಗಂಡಗ. ಹ್ಯಾಂಗ ಕೇಳ್ದಂದ, ನನ್ನ ಕೂಡ ನೀ ಸಂಸಾರ ಮಾಡಿದಿ, ಒಂದು ಹೆಣ್ಮಗಳು ಜನ್ಮ ಕೊಟ್ಟಿದಿ, ನನ್ನ ಕೂಡ ಸಂಸಾರ ಮಾಡ್ಲಾರ್ದಂಗ ಇದ್ದುದ ಖರೆ ಇತ್ತಂದ್ರ ದಾಡಿ ಬೇರೊಂದಿದ. ಗಂಗಮ್ಮ ತಾಯಿ ದಾರಿ ಬಿಟ್ಟಾಳ. ನಿನ್ನ ಗುರುವಾರಿ ನಾನು ಕೈಯಾರೆ ಉಡಿಸಿನಿ 15 ರೊಟ್ಟಿ 1 ತಂಬಿಗೆ ನೀರು ಕುಡ್ದಾನ. ಬರುವಂತ ಸಮಯದೊಳಗ ಗುರುವ ಉಂಡು ಉಪವಾಸಿದ್ದು ಖರೆ ಇತ್ತಂದ್ರ ಆ ದಾರಿ ಬಿಡು ಅಂದಿದ. ದಾರಿ ಬಿಟ್ಟದ. ಏನ ಗಂಗಮ್ಮ ತಾಯಿಗೆ ತಲಿ ಕೆಟ್ಟದೋ, ಏನ ನಿನ್ನ ತಲಿ ಕೆಟ್ಟದೋ, ನಂದು ಕೆಟ್ಟದೋ, ಏನ ನಿನ್ನ ಗುರುವಿಂದ ಕೆಟ್ಟದ ಅಂದೊಳಕಿ. ಅಂದವ ಹೆಂಡತಿಗೆ, ನಿನಗೆ ಹೇಳುವಂಥ ಟೈಮ್ ಹಿನ ಮುಂದದ, ಈಗೆಲ್ಲ ಹೇಳ್ತೀನಿ, ಹೇಳು, ಅಡಿಗೆ ಮಾಡು, ಊಟ ಮಾಡು ನಂದ. 1-2 ದಿವಸ ಹೋಯ್ತ್ರಿ. ಆ ಹೆಣ್ಮಗಳು ತಮ್ಮ ಬಂದಲ್ಲ, ಅವಂದು ಲಗ್ನ ಇತ್ತು, ಅಕ್ಕ ಕರ್ಲಿಕ್ಕೆ ಬಂದ. ಲಗ್ನಕ್ಕೆ ಕರ್ಲಿಕ್ಕೆ ಬಂದಾಗ ಆ ಎಳೆಗ ಎಲ್ಲ ಗಡಬಡದಿಂದ ಪಿಶವಿ ತುಂಬಿಕೊಂಡು ತಯಾರಾದಳು. ಆ ಎಳೆಗ ನೋಡ್ರಿ ಶರೀಫ್ ಸಾಹೇಬ್ರು ಏನ್ ಹೇಳ್ತಾರೆ ಅಂದ್ರವ್ರು, ನೋಡು ಲಗ್ನ ಮಾಡ್ಕೊಂಡು ಬರುವರಿತನ ಇದೊಂದು ಚರಿಗೆ ತುಂಬುದು ತಗೋ ಕೈ ಒಳಗ. ಈ ಚರಿಗೆ ತೆಳಗಿಡಬೇಡ. ಈ ತುಂಬು ಚರಿಗೆ ಅಂದು 1 ಹನಿ ನೀರು ತೆಳಗ್ ಚೆಲ್ಲಿರಬಾರ್ದು. ಹಿಂಗೆ ನೋಡ್ಕೊ, ನಿನ್ನ ಲಗ್ನ ಕಾರ್ಯ ಮುಗಿಸ್ಕೊಂಡು ಬಾ ಅಂತ ಹೇಳ್ದ. ಅವಾಗ ಹೇಳ್ತೀನಿ ನಿನಗ.
ಆ ಎಳೆಗ್ ನಿನಗಿದ್ರ ಉತ್ತರ ಹೇಳ್ತಂದ. ಹೌದು ಆಯ್ತ್ರಿ ಅಂದಳು. ಒಳ್ಳೆ ತಮ್ಮನ ಸಂಗಟ ವೈಭವದಿಂದ ತಯಾರಾಗಿ ಹೋದಡ್ರಿ. ಎಲ್ಲ ಕಾರ್ಯಗಳನ್ನು ಮುಗಿಸಿದಳು. ಅರಿಶಿಣ ಕಾರ್ಯ ಮುಗೀತು, ಎಲ್ಲ ಅಕ್ಕಿ ಕಾಳು ಮುಗೀತು, ಬೀಗರು ಬಿದ್ರಿ, ಎಲ್ಲ ಆಯಾರ ಮುಗಿತ್ರಿ, ಊಟ ಆಗಿಟ್ಟ ಆಯ್ತು. ಎಲ್ಲ ಹೊರಳಿ ಮರಳಿ ಮರುದಿನ ಮನೆಗೆ ಬಂದಳು. ಹೌದು ಮನೆಗೆ ಬಂದಳು. ಹೊರಗೆ ನಿತ್ತಳು. ರೀ ಅಂದಳು ಗಂಡಗ. ಏನ ಅಂದವ. ನೋಡ್ರಿ ನೀರು ಚೆಲ್ಯವನು. ಚೆಲ್ಲಿಲ್ರಿ. ತುಳಿಕ್ಯದೇನ ನೋಡ್ರಿ ಅಂದಳು. ತುಳಿಕಿಲ್ಲ. ಠೀಕ್ ಅದ ಇರ್ಲಿ ಬಿಡು ಅಂದವ. ಚಂಜಿ ಮಾಡಿ ಅರಿಶಿಣ ಕಾರ್ಯ ಆಗ್ಯದೇನು? ಹ್ಞೂ ಆಗ್ಯದ್ರಿ. ಊಟ ಏನಿಟ್ರು? ಯಾರಿಕೊಂಡ್ರಿ? ಊಟ ಇಟ್ರ ಕಡೆ ಉಂಡಿದೇನು? ಹ್ಞೂ ಉಂಡಿದ ಅಂದೊಳಕ್ಕೆ. ಊಟ ಏನಿಟ್ರು? ಖೂನಿಲ್ರಿ. ಬಿಡು ಅಂದ. ಬಂಗಾರ ಎಟ್ಟು ಹಾಕ್ಯಾರಿ ನಾ ತಮ್ಮಗ? ಹಾಕ್ಯಾರೇನು? ಹ್ಞೂ ಹಾಕ್ಯಾರಿ. ಎಟ್ಟು ಹಾಕ್ಯಾರ? ಖೂನಿಲ್ರಿ. ಉಂಡಿದೇರಿ? ಇಲ್ಲ ಮರ್ದಿನ ಮುಂಜಾನೆ ಉಂಡಿದ. ಹ್ಞೂ ಉಂಡಿದ್ರಿ. ಏನು ಊಟಿತ್ತು? ಯಾನಿತ್ತು? ಖೂನಿಲ್ಲ. ನಿನ್ನ ಲಕ್ಷ್ಯ ಎಲ್ಲಿತ್ತು ಅಂತ ಕೇಳ್ದ. ನಿನ್ನ ಲಕ್ಷ್ಯ ಎಲ್ಲಿತ್ತತ್ ಕೇಳ್ದ. ಆ ಎಳೆ ಹೇಳ್ತಾಳ ನೋಡ್ರಿ. ನೀವು ಒಂದು ಹನಿ ನೀರ ತೆಳು ಚೆಲ್ಲಬಾರ್ದು, ಇದು ತುಳುಕಬಾರ್ದಂದಿರಿ. ನಾ ಏನು ಉಂಡಿದೋ ಏನು ತಿಂದಿದ ನನ್ನ ಖೂನ್ ಇಲ್ರಿ. ಕರೆ ಪರಿಪೂರ್ಣ ಆಗಿರುತ್ತಂತ ಲಕ್ಷ್ಯ ಈ ಚರಿಗೆ ಮ್ಯಾಗಿತ್ರಿ ಅಂದಳತಕ್ಕಿ. ಹೌದು ಆ ಎಳೆಗ ನೋಡ್ರಿ ಗುರು ಗೋವಿಂದ ಭಟ್ರು ಶಿಷ್ಯ ಯಾರು? ಶಿಸ್ನಾಳ್ ಶರೀಫ್ ಸಾಹೇಬ್ರು ಹೇಳ್ತಾರ, ಹುಚ್ಚ ಹಂಗಸ ಅಂದ್ರತ್ತವ್ರು. ಏನೋ ಹುಚ್ಚಂಗ್ಸ, ನೀ ಏನು ಚರಿಗೆ ಮ್ಯಾಗ ಹಂಬಲಿಟ್ಟು ಚರಿಗೆ ಮ್ಯಾಗ ಒಟ್ಟು ಲಕ್ಷ್ಯ ಇಟ್ಟು ಬಂದಿದಿ. ಮದಿಯರ ಎಲ್ಲ ಮಾಡಿದಿ. ಹ್ಯಾಂಗ ಚರಿಗೆ ಮ್ಯಾಗ ಲಕ್ಷ್ಯ ಇಟ್ಟು ಬಂದಿದ್ ನೋಡು. ಹಾಗ ನೀನು ಕೂಡ ಸಂಸಾರ ಮಾಡಿ ಮಕ್ಕಳು ಹಡಿದಿದ. ನನ್ನ ಲಕ್ಷ್ಯ ಎಲ್ಲ ನನ್ನ ಗುರುವಿನ ಮ್ಯಾಗ ಅದ. ನನಗೆ ಸಂಸಾರ ಮಾಡೋದು ತರಕಿಲ್ಲ ಅಂದ್ರತ್ತ. ಹಿಂಗ ಸಂಸಾರ ಮಾಡದವ್ರು ನಮ್ಮ ಮಾಸಿದ್ದ ಮಾರಯ್ಯವರು. ಹಿಂಗೆಲ್ಲ ಮಾಡ್ಕೊತ ಬರ್ಬೇಕಾಗ್ತದ. ಸುಮ್ಮ ಮಾಡದ್ರ ಸಂಸಾರ ಅಲ್ಲ. ನಿಮ್ಮ ಸಂಸಾರ ಬೇರೆ, ನಿಮ್ಮ ತೋಟಲ್ ಕಟ್ಟವೇ ಬೇರೆ. ನಿಮ್ಮ ಇವತ್ತು ತೋಟಲ್ ಕಟ್ಟದ್ರಿ ಅದ್ರ ಮರುದಿನ ಡಬ್ ಬೀಳ್ತಾವ. ಹಂಗಲ್ಲ. ಅವ್ರ ಮಹಾತ್ಮರು, ಯೋಗಿಗಳು, ಶರಣರು ತೋಟಲ್ ಕಟ್ಟದ್ರ ಅಂದ್ರೆ ಅದು ಜಗತ್ತಿದ ಒಳಗೆ ಕೀರ್ತಿಶಾಲಿಯಾಗಿ ಮರಿಬೇಕು. ಹಗಲು ರಾತ್ರಿ ಏಕಡೆ ತೂಗ್ತದ್ರಿಪ್ಪ ಅದು. ಹಂಗ ತೂಗುವಂತ ತೋಟಲ್ ಅದಾವ. ನಿಮ್ಮ ತೋಟಲಿಗೆ ಅವ್ರ ತೋಟಲಿಗೆ ಬಹಳ ಅಜ ಗಜಾಂತರ ಫರಕ್ ಅದ ತಮ್ಮ. ಯಾಕಂತ ಕೇಳಿದ್ರೆ ಸಂಸಾರದ ಒಳಗೆ ನಡಿಬೇಕಾದ್ರೆ ಭಾಳ ಕಠಿಣದಿಂದ ನಡಿಬೇಕಾಗ್ತದ. ಎಲ್ಲಾರು ಸಂಸಾರ ಮಾಡ್ತಾರೆ ಅಂತೇಳಿ ಇಲ್ಲಿ ಮ್ಯಾಳದಾಗ ಬಂದು ತಲೆ ತೂಗಿಸ್ದಂಗೆ ಅಲ್ಲ ಲೆಕ್ಕ. ಅದಕ್ಕೆ ಇನ್ನು 4 ನುಡಿ ಚಾಲಗಳನ್ನು ಹಾಡಿ ಇನ್ನು ಮುಂದೆ ಮಂಗಲನ್ನು ಗೊಳಿಸು. ಬಾರ ತಂದೆ ಎಲ್ಲ ಲಿಂಗ ಬಾರ ತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಕಾಡತಾವ ಮನ ಶಂಭು ಮಂಗ ತಿಳಿಸು ತಂದೆ ಮೂಲ ತರಂಗ ಕಾಡತಾವ ಮನ ಶಂಭು ಮಂಗ ತಿಳಿಸು ತಂದೆ ಮೂಲ ತರಂಗ ಬಾರ ತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಬಾರ ತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಕಾಡತಾದ ಮನುಷ್ಯ ಮಂಗ ತಿಳಿಸೋ ನನಗ ಮೂಲಂತರಂಗ ಕಾಡತಾದ ಮನುಷ್ಯ ಮಂಗ ತಿಳಿಸೋ ನನಗ ಮೂಲಂತರಂಗ ಆಸೆ ಎಂಬುದು ಹತ್ಯಾದ ಜಂಗ ನಾಶ ಮಾಡ್ತಾರೋ ನಾನಂತರಂಗ ಆಶೆ ಎಂಬುದು ಹತ್ಯಾದ ಜಂಗ ನಾಶ ಮಾಡ್ತದ ನಾನಂತರಂಗ
ಏ ಮಾಡತಾದ ಮಾನ ಭಂಗ ಉಳಿಸಿ ನನಗ ತಿಳಿಸೋ ಭಂಗ ಮಾಡತಾದ ಮಾನ ಭಂಗ ಉಳಿಸಿ ನನಗ ತಿಳಿಸೋ ಭಂಗ ಪಾರ ತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಪಾರ ತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಕಾಲತಾದ ಮನ ಶಂಭಂಗ ತಿಳಿಸೋ ನನಗ ಮೂಲ ತರಂಗ ಕಾಲತಾದ ಮನ ಶಂಭಂಗ ತಿಳಿಸೋ ನನಗ ಮೂಲ ತರಂಗ ಹರಿಯೋ ತಂದೆ ಹಮ್ಮಿನ ಹಂಗ ಏ ಹತ್ಯದಪ್ಪ ಮಾಯದ ಝಂಗ ಹರಿಯ ತಂದೆ ಹಮ್ಮಿನ ಹಂಗ ಹತ್ತದಪ್ಪ ಮಾಯದ ಜಂಗ ಭಕ್ತಿ ಇಲ್ಲದ ಬಿದ್ದಾದ ಭಂಗ ಬೆಳೆವಲ್ದೋ ನೆನದ ಶೇಂಗಾ ಭಕ್ತಿ ಇಲ್ಲದ ಬಿದ್ದದ ಭಂಗ ಬೆಳೆವಲ್ದೋ ನೆನದ ಶೇಂಗಾ ಪಾರ ತಂದೆ ಎಲ್ಲ ಲಿಂಗ ಕಾಟಿ ಹೋಗೋ ನನಗೊಂದು ಲಿಂಗ ಪಾರ ತಂದೆ ಎಲ್ಲ ಲಿಂಗ ಕಾಟಿ ಹೋಗೋ ನನಗೊಂದು ಲಿಂಗ ಕಾಲತಾದ ಮನ ಶಂಭಂಗ ತಿಳಿಸೋ ನನಗ ಮೂಲ ತರಂಗ ಕಾಲತಾದ ಮನ ಶಂಭಂಗ ತಿಳಿಸೋ ನನಗ ಮೂಲ ತರಂಗ ಆಶೆ ಎಂಬುದು ಹತ್ಯಾದ ಜಂಗ ಏ ನಾಶ ಮಾಡ್ತದೋ ನನ್ನಂತರಂಗ ಆಶೆ ಎಂಬುದು ಹತ್ಯಾದ ಜಂಗ ನಾಶ ಮಾಡ್ತದ ನನ್ನಂತರಂಗ ಭಕ್ತಿ ಇಲ್ಲದ ಬಿದ್ದಾದ ಭಂಗ ಬೆಳೆವಲ್ದೋ ಜ್ಞಾನದ ಶೇಂಗಾ ಭಕ್ತಿ ಇಲ್ಲದ ಬಿದ್ದಾದ ಭಂಗ ಬೆಳೆವಲ್ದೋ ಜ್ಞಾನದ ಶೇಂಗಾ ಪಾರ ತಂದೆ ಎಲ್ಲ ಲಿಂಗ ಕಾಟಿ ಹೋಗೋ ನನಗೊಂದು ಲಿಂಗ ಪಾರ ತಂದೆ ಎಲ್ಲ ಲಿಂಗ ಕಾಟಿ ಹೋಗೋ ನನಗೊಂದು ಲಿಂಗ ಕಾಡತಾದ ಮನ ಶಂಭಂಗ ತಿಳಿಸೋ ನನಗ ಮೂಲ ತರಂಗ ಕಾಡತಾದ ಮನ ಶಂಭಂಗ ತಿಳಿಸೋ ನನಗ ಮೂಲ ತರಂಗ ಪಾರ ಮಾಡೋ ಆಗಿನಿ ಭಂಗ ಏ ನುಡಿಸೋ ಗುರುವೆ ಜ್ಞಾನಂತರಂಗ ಗಿಡಿಗಿಡ್ತಾ 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 ಕಿನ್ನತ್ತ ಕಿನ್ನತ್ತ ಪಾರ ಮಾಡಾಗಿನಿ ಪೆಂಗ ನುಡಿಸೋ ಗುರುವೆ ನಂತರಂಗ ತಿಳಿಸಿ ಹೇಳ ತಿಳಿಯುವಂಗ ಬೆಳಸೋ ಜನ ಹೊಗಳುವಂಗ ತಿಳಿಸಿ ಹೇಳ ತಿಳಿಯುವಂಗ ಬೆಳಸೋ ಜನ ಹೊಗಳುವಂಗ ಪಾರ ತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಪಾರ ತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಕಾಲತಾದ ಮನ ಶಂಭಂಗ ತಿಳಿಸೋ ನನಗ ಮೂಲ ತರಂಗ ಕಾಲತಾದ ಮನ ಶಂಭಂಗ ತಿಳಿಸೋ ನನಗ ಮೂಲ ತರಂಗ ಗುರುವಾಗಿ ಬಿಡಿಸಪ್ಪ ಗುಂಗ ಅಮ್ಮ ಗುರುವಾಗಿ ಬಿಡ್ಸಪ್ಪ ಗುಂಗ ಮೋಹ ಎಂಬುದು ನರಕದ ಚಿಂಗ ತಿಳಿಯಲಾರದೆ ನಡೆದಾದೋ ಡಂಗ ಲಚ್ಚಾಣದ ಶ್ರೀ ಸಿದ್ಧಲಿಂಗ ತಿಳಿಯಲಾರದೆ ನಡೆದಾದೋ ಡಂಗ ಲಚ್ಚಾಣದ ಶ್ರೀ ಸಿದ್ಧಲಿಂಗ ಪಾರ ತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಪಾರ ತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಕಾಲತಾದ ಮನ ಶಂಭಂಗ ತಿಳಿಸೋ ನನಗ ಮೂಲ ತರಂಗ ಕಾಲತಾದ ಮನ ಶಂಭಂಗ ತಿಳಿಸೋ ನನಗ ಮೂಲ ತರಂಗ ಗುರುವಾಗಿ ಬಿಡಿಸಪ್ಪ ಗುಂಗ ಮೋಹ ಎಂಬುದು ನರಕದ ಚಿಂಗ ಬರ್ರೇ ಗುರುವಾಗಿ ಬಿಡ್ಸಪ್ಪ ಗುಂಗ ಮೋಹ ಎಂಬುದು ನರಕದ ಚಿಂಗ ತಿಳಿಯಲಾರದೆ ನಡೆದ
ನಡೆದ ದೊಡ್ಡಂಗಾಲ ಚಾಣದ ಶ್ರೀ ಸಿದ್ಧಲಿಂಗ ತಿಳಿಯಲಾರದೆ ನಡೆದ ದೊಡ್ಡಂಗ ಲಚಾಣದ ಭಾರತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಭಾರತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಕಾಡತಾದ ಮನುಷ್ಯ ಮಂಗ ತಿಳಿಸೋ ಎನಗ ಮೂಲ ತರಂಗ ಕಾಡತಾದ ಮನುಷ್ಯ ಮಂಗ ತಿಳಿಸೋ ಎನಗ ಮೂಲ ತರಂಗ ತಿರುಗಿ ಸತ್ತಿನ ತಿಳಿಗೇಡಿ ಹಂಗ ಮಾಡೋ ನನ್ನ ಮುತ್ತಿನಂಗ ತಿರುಗಿ ಸತ್ತಿನ ತಿಳಿಗೇಡಿ ಹಂಗ ಮಾಡೋ ನನಗ ಮುತ್ತಿನಂಗ ಉಳಿಸೋ ನನ್ನ ಅಳಿಸೋಗುವಂಗ ಬೆಳೆಸೋ ಜನ ಹೊಗಳುವಂಗ ಉಳಿಸೋ ನನ್ನ ಅಳಿಸೋಗುವಂಗ ಬೆಳೆಸೋ ಜನ ಹೊಗಳುವಂಗ ಭಾರತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಭಾರತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಕಾಡತಾದ ಮನುಷ್ಯ ಮಂಗ ತಿಳಿಸೋ ಎನಗ ಮೂಲ ತರಂಗ ಕಾಡತಾದ ಮನುಷ್ಯ ಮಂಗ ತಿಳಿಸೋ ಎನಗ ಮೂಲ ತರಂಗ ತಿರುಗಿ ಸತ್ತಿನ ತಿಳಿಗೇಡಿ ಹಂಗ ಮಾಡೋ ನನ್ನ ಮುತ್ತಿನಂಗ ತಿರುಗಿ ಸತ್ತಿನ ತಿಳಿಗೇಡಿ ಹಂಗ ಮಾಡೋ ಎನಗ ಮುತ್ತಿನಂಗ ಉಳಿಸೋ ನನ್ನ ಅಳಿಸೋಗುವಂಗ ಬೆಳೆಸೋ ಜನ ಹೊಗಳುವಂಗ ಉಳಿಸೋ ನನ್ನ ಅಳಿಸೋಗುವಂಗ ಬೆಳೆಸೋ ಜನ ಹೊಗಳುವಂಗ ಭಾರತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಭಾರತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಕಾಡತಾದ ಮನುಷ್ಯ ಮಂಗ ತಿಳಿಸೋ ಎನಗ ಮೂಲ ತರಂಗ ಕಾಡತಾದ ಮನುಷ್ಯ ಮಂಗ ತಿಳಿಸೋ ಎನಗ ಮೂಲ ತರಂಗ ಮಿರಜ್ಗಿ ಊರಾಗ ಸಿದ್ಧಾರ ಸಂಘ ಯಾವತ್ತು ಗುರುವಿನ ಗುಂಗ ಮಿರಜ್ಗಿ ಊರಾಗ ಮುತ್ತುನ ಸಂಘ ಯಾವತ್ತು ಗುರುವಿನ ಗುಂಗ ಪದ ಬರದು ಸಣ್ಣರ ಗುಲ್ಲಿಂಗ ಸತ್ಯ ಶರಣರಿಗೆ ಒಡಿಯಂದೊಟ್ಟಂಗ ಪದ ಬರದು ಸಣ್ಣರ ಗುಲ್ಲಿಂಗ ಸತ್ಯ ಶರಣರಿಗೆ ಒಡಿಯಂದೊಟ್ಟಂಗ ಭಾರತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಭಾರತಂದೆ ಎಲ್ಲ ಲಿಂಗ ಕಟ್ಟಿ ಹೋಗೋ ನನಗೊಂದು ಲಿಂಗ ಕಾಡತಾದ ಮನುಷ್ಯ ಮಂಗ ತಿಳಿಸೋ ಎನಗ ಮೂಲ ತರಂಗ ಕಾಡತಾದ ಮನುಷ್ಯ ಮಂಗ ತಿಳಿಸೋ ಎನಗ ಮೂಲ ತರಂಗ ಎಟ್ಟು ಬೇರೆ 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 ನಮಗೆ ಬರ್ಲಕ್ಕೆ ಏನು ಹಲೋ ಯತಿ ಬೆಳಗುವೆ ನಾರುತಿ ನಿಜ ಗಣ ಮೂರ್ತಿ ಯತಿ ಬೆಳಗುವೆ ಆರುತಿ ನಿಜ ಗಣ ಮೂರ್ತಿ ಯಾತಿ ಬೆಳಗುವೆ ನಾರುತಿ ನಿಜ ಗಣ ಮೂರ್ತಿ ಯಾತಿ ಬೆಳಗುವೆ ನಾರುತಿ ಮಾಯ ಮಮಕಾರ
ಎತ್ತಿ ಬೆಳಗುವೆ ನಾರುತಿ ನಿಜ ಗಣ ಮೂರ್ತಿ ಎತ್ತಿ ಬೆಳಗುವೆ ಆರುತಿ ಆನಂದ ಮೂರ್ತಿ ಅತ್ತಿ ಬೆಳಗುವೆ ನಾರುತಿ ನಿಜ ಘನ ಮೂರ್ತಿ ಯಾತಿ ಬೆಳಗುವೆ ನಾರುತಿ ಮಸೀದಿಗಾಗಿದೋ ಸಾರಥಿ ಕೈಲಾಸ ಬಿಟ್ಟು ಬಂದ್ಯೋ ಶಿಷ್ಯನ ಬೆಳ್ಳತ್ತಿ ಮಸೀದಿಗಾಗಿದೋ ಸಾರಥಿ ಕೈಲಾಸ ಬಿಟ್ಟು ಬಂದ್ಯೋ ಶಿಷ್ಯನ ಬೆಳ್ಳತ್ತಿ ಪಂಚತತ್ವದ ಪರತಿ ತೀಡಿ ಮಾಡುವ ಭಕ್ತಿ ತತ್ವದದು ಪರತಿ ತೀಡಿ ಮಾಡುವ ಭಕ್ತಿ ಸದ್ಭಕ್ತಿ ಎಣ್ಣೆ ಹಾಕಿ ಸದ್ಭಕ್ತಿ ಎಣ್ಣೆ ಹಾಕಿ ಬೆಳಗುವೆ ಪರಂ ಜ್ಯೋತಿ ಎತ್ತಿ ಬೆಳಗುವೆ ನಾರುತಿ ನಿಜ ಗಣ ಮೂರ್ತಿ ಎತ್ತಿ ಬೆಳಗುವೆ ಆರುತಿ ಆನಂದ ಮೂರ್ತಿ ಅತ್ತಿ ಬೆಳಗುವೆ ನಾರುತಿ ನಿಜ ಘನ ಮೂರ್ತಿ ಅತ್ತಿ ಬೆಳಗುವೆ ನಾರುತಿ ಮಖಣಾಪುರದಾಗ ನಿನ್ನ ಮೂರ್ತಿ ಸರ್ವ ಭಕ್ತರಿಗೆಲ್ಲ ನೀನೇ ಮಾಡಿದ್ಯೋ ಜಾಗೃತಿ ಮಕ್ಕಳಾಪುರದಾಗ ನಿನ್ನ ಮೂರ್ತಿ ಜಗ ಜಗ ಹೊಳಿತಿ ನಂಬಿದವರಿಗೆ ಹಿಡದತ್ತಿ ಹದಿನೆಂಟು ಕುಲಕ್ಕೆಲ್ಲ ಆಗಿದ್ಯೋ ಅಧಿಪತಿ ಆಗಿದೋ ಅಧಿಪತಿ ಹರಿಹರಗಳಿಗೆಲ್ಲ ಹರಿಹರಗಳಿಗೆಲ್ಲ ನಿಲ್ದೆ ಸದ್ಗತಿ ಎತ್ತಿ ಬೆಳಗುವೆ ನಾರುತಿ ನಿಜ ಗಣ ಮೂರ್ತಿ ಎತ್ತಿ ಬೆಳಗುವೆ ನಿಜಾನಂದ ಮೂರ್ತಿ ಅತಿ ಬೆಳಗುವೆ ನಾರುತಿ ಆನಂದ ಮೂರ್ತಿ ಅತಿ ಬೆಳಗುವೆ ನಾರುತಿ ಪುರವಿಗಿ ಶಿರಭಾಗಿ ಶರಣಾರ್ಥಿ ನಿಮ್ಮದೆಂತ ಶಕ್ತಿ ಭಕ್ತರ ಹೃದಯದೋಳು ಹೋಗಿ ಕುಳುತ್ತಿ ಗುರವಿಗೆ ಶಿರಭಾಗಿ ಶರಣಾರ್ಥಿ ನಿಮ್ಮದಂತ ಶಕ್ತಿ ಭಕ್ತರ ಹೃದಯದೋಳು ಹೋಗಿ ಕುಳತಿ ನಂದು ನಂದು ಅನ್ನುವುದೆಲ್ಲ ಬಿಡಿಸಿದ್ಯೋ ಎನ್ನ ಭ್ರಾಂತಿ ಬಿಡಿಸಿದ್ಯೋ ಎನ್ನ ಭ್ರಾಂತಿ ಏ ಜನನ ಮರಣ ನೀಗಸಿ ಹುಟ್ಟು ಸಾವುವ ನೀಗಸಿ ತೋರಿದ್ಯೋ ನಿಜ ಶಾಂತಿ ಎತ್ತಿ ಬೆಳಗುವೆ ನಾರುತಿ ನಿಜ ಗಣ ಮೂರ್ತಿ ಎತ್ತಿ ಬೆಳಗುವೆ ನಾರುತಿ ಆನಂದ ಮೂರ್ತಿ ಅತ್ತಿ ಬೆಳಗುವೆ ನಾರುತಿ ಆನಂದ ಮೂರ್ತಿ ಅತ್ತಿ ಬೆಳಗುವೆ ನಾರುತಿ ಮೆಟ್ಟಗುಡದೋಳು ನಿನ್ನ ವಸ್ತಿ ಸರ್ವ ಭಕ್ತರಿಗೆಲ್ಲ ನೀನೇ ಮಾಡಿದೋ ಜಾಗೃತಿ ಮೆಟ್ಟಗುಡದೊಳು ನಿನ್ನ ವಾಸ್ತೆ ಸರ್ವ ಭಕ್ತರಿಗೆಲ್ಲ ನೀನೇ ಮಾಡಿದೋ ಜಾಗೃತಿ ಜ್ಞಾನ ಅಡಗಿಸಿ ಜ್ಞಾನ ಅಮೃತ ಕುಡಿಸಿ ಅಮೃತ ನೀ ಕುಡಿಸಿ ಸದ್ಭಕ್ತಿ ಎಣ್ಣೆ ಸದ್ಭಕ್ತಿ ಅಂಗಿ ತೊಡಸಿ ಸದ್ಭಕ್ತಿ ಅಂಗಿ ತೊಡಸಿ ತೋರಿ
ಮಾಡಿದ್ಯೋ ನಿಜ ಮುಕ್ತಿ ಯತ್ತಿ ಬೆಳಗುವೆ ನಾರುತಿ ನಿಜ ಗಣ ಮೂರ್ತಿ ಯತ್ತಿ ಬೆಳಗುವೆ ನಾರುತಿ ಆನಂದ ಮೂರ್ತಿಯಾತಿ ಬೆಳಗುವೆ ನಾರುತಿ ಆನಂದ ಮೂರ್ತಿಯಾತಿ ಬೆಳಗುವೆ ನಾರುತಿ ಯತ್ತಿ ಬೆಳಗುವೆ ನಾರುತಿ ನಿಜ ಗಣ್ಣ ಮೂರ್ತಿ ಯತ್ತಿ ಬೆಳಗುವೆ ನಾರುತಿ ಯಾತಿ ಬೆಳಗುವೆ ನಾರುತಿ ನಿಜ ಗಣ ಮೂರ್ತಿಯಾತಿ ಬೆಳಗುವೆ ನಾರುತಿ कर्पूर गौरम करुणावतारम संसार पारम भुजगेन्द्रहारम सदा वसन्ते हृदयार बिल्दे भवं भवामि चैतन्यमा